ನಮಃ ಶಿವಾಯ. ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅವ್ಯಕ್ತವಾಣಿ ಆಧಾರ ಪರಮಾತ್ಮನ ಸಂಘದ ರಂಗಿನ ಮತ್ತು ಕಂಬೈನ್ಡ್ ಸ್ವರೂಪದ ಯಥಾರ್ಥ ಹೋಲಿ ಶಾಂತಿಯಾಗಿ ಕುಳಿತುಕೊಂಡು ಮೃದು ಉಸಿರಾಟ, ಮನಸ್ಸನ್ನು ಒಳಗೆ ತಿರುಗಿಸಿ ನಾನು ಈ ದೇಹವಲ್ಲ, ಶರೀರವಲ್ಲ, ನಾನು ಪ್ರಕಾಶಮಯ ಆತ್ಮ, ನನ್ನ ಮೂಲ ಸ್ವಭಾವ ಶಾಂತಿ, ಪವಿತ್ರತೆ, ಪ್ರೀತಿ. ಇಂದು ನಾನು ಯಥಾರ್ಥ ಹೋಲಿಯನ್ನು ಆಚರಣೆ ಮಾಡುತ್ತಿದ್ದೇನೆ. ಹಳೆಯ ಸಂಸ್ಕಾರಗಳ ಹೋಲಿಕಾ ದಹನ ನನ್ನ ಮುಂದೆ ಹೋಲಿಕಾ ಅಗ್ನಿ ಪ್ರಜ್ವಲಿಸುತ್ತಿದೆ. ಈ ಅಗ್ನಿಯಲ್ಲಿ ನಾನು ಇಡುತ್ತಿದ್ದೇನೆ ಹಳೆಯ ಸಂಸ್ಕಾರಗಳು, ಹುಡುಗಾಟಿಕೆ, ರಾಯಲಿ ಆಲಸ್ಯ, ನನ್ನ ಸಂಸ್ಕಾರ ಎಂಬ ತಪ್ಪು ಭಾವನೆ, ವ್ಯರ್ಥ ಸಂಕಲ್ಪಗಳು, ಹಳೆಯ ಜನ್ಮದ ನೆನಪುಗಳು. ಇವು ನನ್ನದು ಅಲ್ಲ, ಇವು ರಾವಣನ ಖಜಾನೆ. ನಾನು ಇವುಗಳನ್ನು ಸುಡುತ್ತೇನೆ. ಇದು ದೃಢ ಸಂಕಲ್ಪ. ಕಳೆದು ಹೋದದ್ದು ಕಳೆದು ಹೋಯಿತು. ನಾನು ಮರುಜೀವ ಆತ್ಮ, ಪರಮಾತ್ಮನ ಸಂಘದ ಬಣ್ಣ ಈಗ ನಾನು ಅನುಭವಿಸುತ್ತಿದ್ದೇನೆ. ಪವಿತ್ರ ತಂದೆ, ಅವರ ಜ್ಞಾನ ಸಾಗರ, ಪ್ರೀತಿ ಸಾಗರ, ಪರಮಾತ್ಮ ಶಿವ ತಂದೆ ನನ್ನ ಮೇಲೆ ಆತ್ಮಿಕ ಬಣ್ಣ ಹಾಕುತ್ತಿದ್ದಾರೆ. ಇದು ಸಾಮಾನ್ಯ ಬಣ್ಣವಲ್ಲ, ಇದು ಅವಿನಾಶಿ ಸಂಘದ ಬಣ್ಣ, ಜ್ಞಾನದ ಬಣ್ಣ, ಶಕ್ತಿಯ ಬಣ್ಣ, ಗುಣಗಳ ಬಣ್ಣ, ಶಾಂತಿಯ ಬಣ್ಣ. ನಾನು ಪವಿತ್ರ ಆತ್ಮ, ಹೋಲಿ ಹಂಸ. ಈ ಬಣ್ಣ ಎಂದಿಗೂ ಇಳಿಯುವುದಿಲ್ಲ. ಕಂಬೈನ್ಡ್ ಸ್ವರೂಪದ ಅನುಭವ ಮಾಡೋಣ. ಈಗ ನಾನು ಒಂಟಿಯಲ್ಲ, ನಾನು ಕಂಬೈನ್ಡ್ ಆತ್ಮ. ನನ್ನ ಆತ್ಮದ ಜೊತೆ ಪರಮಾತ್ಮನ ಕೈ ಇದೆ. ನನ್ನ ಪ್ರತಿಯೊಂದು ಕರ್ಮದಲ್ಲಿ ತಂದೆಯ ಶಕ್ತಿ ಹರಿಯುತ್ತಿದೆ. ನಾನು ಏನೂ ಮಾಡುವವಳಲ್ಲ, ತಂದೆ ಕಾರ್ಯಕರ್ತ. ಈ ಅನುಭವದಲ್ಲಿ ನಾನು ಹಗುರ, ನಿಶ್ಚಿಂತ, ನಿರ್ಭಯ. ತ್ರಿಕಾಲದರ್ಶಿ ಸೀಟಿನಲ್ಲಿ ಕುಳಿತು ಯೋಗ ಯಾವುದೇ ನಿರ್ಧಾರ ಮಾಡುವ ಮೊದಲು ನಾನು ತ್ರಿಕಾಲದರ್ಶಿ ಸೀಟಿನಲ್ಲಿ ಕುಳಿತುಕೊಳ್ಳುತ್ತೇನೆ. ಆದಿ, ಮಧ್ಯ, ಅಂತ್ಯ ಈ ಮೂರು ಕಾಲಗಳನ್ನು ನೋಡುತ್ತೇನೆ. ಇದು ಲಾಭಕರವೇ? ಇದು ಆತ್ಮಿಕವಾಗಿ ಶ್ರೇಷ್ಠವೇ? ನಂತರ ನಿರ್ಧಾರ. ಇದೇ ಹೋಲಿ ಹಂಸದ ನಿರ್ಣಯ ಶಕ್ತಿ. ಮನೆಗೆ ಹಿಂತಿರುಗುವ ಸ್ಮೃತಿ. ಇದೀಗ ಸಮಯ ಸಮೀಪಿಸುತ್ತಿದೆ. ನನಗೆ ಹಿಂತಿರುಗಬೇಕು. ಮನೆಗೆ ಹಿಂತಿರುಗಬೇಕು ಅಂದರೆ ಪರಮಧಾಮಕ್ಕೆ. ತಂದೆ ಎವರ್ ರೆಡಿ, ನಾನು ಎವರ್ ರೆಡಿ. ಮಾಡೋಣ, ನೋಡೋಣ ಎಂಬ ಭಾಷೆ ಇಲ್ಲ. ಈಗಲೇ ಇದೇ ಕ್ಷಣ ದೃಢ ಸಂಕಲ್ಪ. ನಾನು ಸಂಪೂರ್ಣವಾಗುತ್ತೇನೆ, ಕರ್ಮಾತೀತವಾಗುತ್ತೇನೆ. ದೇಹಿ ಅಭಿಮಾನಿ ಸ್ಥಿತಿ. ಯಾರೇ ಏನೇ ಹೇಳಿದರೂ ಅವರು ನನ್ನ ಶುಭ ಚಿಂತಕರು. ಅವರು ನನಗೆ ಸಹಾಯ ಮಾಡುತ್ತಿದ್ದಾರೆ. ನಾನು ಆತ್ಮ, ದೇಹವಲ್ಲ. ಅಭಿಮಾನ ಇಲ್ಲ, ಅಪಮಾನವೂ ಇಲ್ಲ. ನಾನು ಪ್ರೀತಿಯ ರೂಪ, ಪರಮಾತ್ಮ ಪ್ರೀತಿಯಲ್ಲಿ ಮುಳುಗುತ್ತಿದ್ದೇನೆ. ನಾನು ಪರಮಾತ್ಮನ ಪ್ರೀತಿಯಲ್ಲೇ ಮುಳುಗಿದ್ದೇನೆ. ಈ ಪ್ರೀತಿ ಸಾಗರದಲ್ಲಿ ದುಃಖಗಳ ಪ್ರಪಂಚ ಮರೆಯಾಗುತ್ತಿದೆ. ನಾನು ಹೋಲಿ ಆತ್ಮ, ಪವಿತ್ರ, ಶುದ್ಧ, ಶಾಂತ ಆತ್ಮ. ದೃಢ ಸಂಕಲ್ಪ ಮಾಡೋಣ. ಹಳೆಯ ಸಂಸ್ಕಾರಗಳು ಸಮಾಪ್ತಿ.
ನನ್ನ ಸಂಸ್ಕಾರ ಎಂಬ ಶಬ್ದ ಇಲ್ಲ. ಸದಾ ಕಂಬೈಂಡ್, ಸದಾ ನಿರ್ಭಯ, ಸದಾ ನಿಶ್ಚಿಂತ, ಸದಾ ಎವರ್ ರೆಡಿ, ಸಮಾಪ್ತಿ ಅನುಭವ ಮಾಡೋಣ. ಪವಿತ್ರ ಹೋಲಿಯ ಆತ್ಮಿಕ ಬಣ್ಣದಲ್ಲಿ ನಾನು ಈಗ ನಿಂತಿದ್ದೇನೆ. ಪರಮಾತ್ಮನ ಸಂಘದ ಮಜಾ, ಕಂಬೈನ್ಡ್ ಸ್ವರೂಪದ ಶಕ್ತಿ, ಇದು ಯಥಾರ್ಥ ಹೋಲಿ, ಇದು ಅವಿನಾಶಿ ಹೋಲಿ. ಕೆಲವು ಕ್ಷಣಗಳ ಕಾಲ ಶಾಂತವಾಗಿ ಕುಳಿತುಕೊಂಡು ನಿಮ್ಮ ಗಮನವನ್ನು ಭ್ರುಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸಿ ಯೋಗದ ಅನುಭೂತಿ ಮಾಡಿ. ಸ್ವಮಾನ, ನಾನು ಪರಮಾತ್ಮನ ಪ್ರೀತಿಯ ಬಣ್ಣದಲ್ಲಿ ಮಿಂದೆದ್ದಿರುವ ಪವಿತ್ರ ಹೋಲಿ ಆತ್ಮ, ಕಂಬೈನ್ಡ್ ಸ್ವರೂಪ, ಶಾಂತಿಯ ಸಾಗರನಾದ ಶಿವಬಾಬಾ ನನ್ನ ಜೊತೆಯಲ್ಲಿದ್ದಾರೆ. ಅವರ ಶಕ್ತಿಯ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ನಾನು ಮತ್ತು ತಂದೆ ಬೇರೆ ಎಲ್ಲ ಸದಾ ಕಂಬೈಂಡ್ ಆಗಿದ್ದೇವೆ. ಹಳೆಯ ಸಂಸ್ಕಾರಗಳ ದಹನ, ನನ್ನಲ್ಲಿರುವ ಹಳೆಯ ಆಲಸ್ಯ, ವ್ಯರ್ಥ ಸಂಕಲ್ಪಗಳೆಲ್ಲವೂ ಈ ಜ್ಞಾನಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗುತ್ತಿದೆ. ವರ್ತಮಾನ ನಾನು ಸಂಪೂರ್ಣ ಹಗುರವಾಗಿದ್ದೇನೆ. ಹೋಲಿ ಎಂದರೆ ಆಗಿ ಹೋಗಿದ್ದು ಮುಗಿಯಿತು. ಹಳೆಯ ಜನ್ಮದ ಸಂಸ್ಕಾರಗಳು ನನ್ನದಲ್ಲ. ನಾನು ಈಗ ಬ್ರಾಹ್ಮಣ ಜನ್ಮದ ಹೊಸ ಆತ್ಮ. ದಿನವಿಡೀ ಈ ಅಭ್ಯಾಸ ಮಾಡಿ. ಪ್ರತಿ ಗಂಟೆಗೊಮ್ಮೆ 1 ನಿಮಿಷದ ಕಾಲ ನಾನು ಮತ್ತು ಬಾಬಾ ಕಂಬೈಂಡ್ ಆಗಿದ್ದೇವೆ ಎಂಬ ಸ್ಮೃತಿಯನ್ನು ಜಾಗೃತಗೊಳಿಸಿ. ಈ ಸ್ಥಿತಿಯಲ್ಲಿ ಮಾಯೆ ಹತ್ತಿರವೂ ಸುಳಿಯಲು ಸಾಧ್ಯವಿಲ್ಲ. ಅವ್ಯಕ್ತ ಹೋಲಿ ಆಳ ತಪಸ್ಸು, ಪರಮಾತ್ಮನ ಸಂಘದ ಅವಿನಾಶಿ ಬಣ್ಣದಲ್ಲಿ ಸ್ಥಿರ. ತಪಸ್ಸಿನ ಮೌನ ಪ್ರವೇಶ, ಶಾಂತವಾಗಿ ಕುಳಿತುಕೊಂಡು ಶರೀರ ಸಂಪೂರ್ಣ ಸಡಿಲಗೊಳಿಸಿ ಮನಸ್ಸು ತಿರುಗಿಸಿ, ನಾನು ದೇಹವಲ್ಲ, ನಾನು ಜ್ಯೋತಿಬಿಂದು ಆತ್ಮ, ಶಾಂತ ಸ್ವರೂಪ, ಪವಿತ್ರ ಸ್ವರೂಪ. ನಾನು ಯಥಾರ್ಥ ಹೋಲಿಯನ್ನು ಆಚರಣೆ ಮಾಡುತ್ತಿದ್ದೇನೆ. ಹಳೆಯದನ್ನು ಸುಟ್ಟು ಹೊಸದಾಗಿ ಉದಯವಾಗುವ ತಪಸ್ಸು, ಹೋಲಿಕಾ ಅಗ್ನಿ, ಸಂಸ್ಕಾರ ದಹನ. ನನ್ನ ಮುಂದೆ ಜ್ಞಾನ ಅಗ್ನಿ ಜ್ವಲಿಸುತ್ತಿದೆ. ಈ ಅಗ್ನಿಯಲ್ಲಿ ನಾನು ಅರ್ಪಿಸುತ್ತಿದ್ದೇನೆ ಹುಡುಗಾಟಿಕೆ, ರಾಯಲ್ ಆಲಸ್ಯ, ನನ್ನ ಸಂಸ್ಕಾರ ಎಂಬ ದೇಹ ಭಾವ, ವ್ಯರ್ಥ ಸಂಕಲ್ಪಗಳು, ಹಳೆಯ ಜನ್ಮದ ನೆನಪುಗಳು. ಇವು ನನ್ನದಲ್ಲ, ಇವು ರಾವಣನ ಖಜಾನೆ. ನಾನು ಬ್ರಾಹ್ಮಣ ಆತ್ಮ, ಹೊಸ ಜನ್ಮ, ಹೊಸ ಜೀವನ. ಅಗ್ನಿ ಎಲ್ಲವನ್ನು ಭಸ್ಮ ಮಾಡುತ್ತಿದೆ. ನಾನು ಹಗುರವಾಗುತ್ತೇನೆ, ಶುದ್ಧವಾಗುತ್ತೇನೆ. ಪರಮಾತ್ಮನ ಸಂಘದ ಅವಿನಾಶಿ ಬಣ್ಣ ಈಗ ನಾನು ಅನುಭವಿಸುತ್ತಿದ್ದೇನೆ. ಪವಿತ್ರ ಪರಮಾತ್ಮ ಶಿವ ತಂದೆ ನಮ್ಮ ಚಾನೆಲ್ಗೆ ಆತ್ಮಿಕ ಬಣ್ಣ ಹಾಕುತ್ತಿದ್ದಾರೆ. ಜ್ಞಾನ ಬಣ್ಣ, ಶಕ್ತಿ ಬಣ್ಣ, ಪ್ರೀತಿ ಬಣ್ಣ, ಶಾಂತಿ ಬಣ್ಣ. ಈ ಬಣ್ಣ